ಚಲುವರಾಯಸ್ವಾಮಿಯವರು ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ ಅಥವಾ ಹೊಸದೊಂದು ತಿರುವನ್ನ ಕೊಟ್ಟಿದ್ದಾರೆ ಅಥವಾ ಹೊಸದೊಂದು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಂಥ ಹಲವು ಘಟನೆಗಳಲ್ಲಿ ಬಿಜೆಪಿಯವರದೇ ಕೈವಾಡ ಇರುತ್ತೆ ಅಂತ ಹೇಳಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ ಅಲ್ಲ, ಒಂದು ಹಿಂದುತ್ವ, ಒಂದು ಕೌಂಟ್ರಿಗೆ ಮುಸ್ಲಿಮ್ಸು, ಎರಡನೇದು ಈ ಥರ ಎಲ್ಲ ಚಟುವಟಿಕೆಗಳ ಹಿಂದೆ ಬಿಜೆಪಿಯವರ ಕೈವಾಡ ಇರುತ್ತೆ. ಇಷ್ಟು ತಿಳ್ಕೊಳ್ಳಿ ದಯಮಾಡಿ. ನೀವು ಎಲ್ಲಿ ಬೇಕಾದ್ರೂ ಹಿಂದೆ ಯಾವುದೋ ಒಂದು ಇನ್ಸ್ಟೆಂಟಲ್ಲಿ ಎನ್ಕ್ವೈರಿ ಮಾಡಿದಾಗ ಬಿಜೆಪಿಯವರು ಈ ಥರದ ಕಳಿಸಿ ಘೋಷಣೆ ಮಾಡಿರ್ತಕ್ಕಂಥದ್ದು ಸಹ ಪ್ರೂವ್ ಆಗಿದೆ. ಅದು ಯಾವುದೋ ನಂಗೆ ಡೇಟು ಇದು ಗೊತ್ತಿಲ್ಲ ಕರೆಕ್ಟಾಗಿ. ಒಂದು ನಿಮಿಷ ಖಂಡಿತ ನೋಡಿ, ಇದಕ್ಕೆ ಬಹುಶಃ ನನಗೆ ಈ ನಿನ್ನೆ ಇನ್ಸಿಡೆಂಟ್ಗೆ ರಾಮೇಶ್ವರ ಕ್ಯಾಂಟೀನ್ ಏನಿದೆ ಅದು ಭಾಳ ಸರವೇಗದಲ್ಲಿ ಹೋಗ್ತಾ ಇದೆ. ಇಲ್ಲಿ ಕೊರಿಯನ್ ಮಾಲ್ ಹತ್ರ ಒಂದಿದೆ, ಅಲ್ಲೊಂದಿದೆ ಬ್ಯಾನ್ಸಿ. ಸೊ ಕೆಲವು ಹೋಟ್ಲ ಬಿಸ್ನೆಸ್ಸಲ್ಲಿ ಹಿನ್ನಡೆ ಆಗ್ತಕ್ಕಂಥ ರೀತಿಯಲ್ಲೂ ಆಗಿರ್ಬೋದು ಅಂತೇಳಿ ಪಬ್ಲಿಕ್ನಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ಅಡ್ವಾನ್ಸ್ ಆಗಿ ಏನು ರಿಪೋರ್ಟ್ ಬರ್ದಲ್ಲೇ ಹೇಳ್ತಕ್ಕಂಥ ಸೂಕ್ತ ಅಲ್ಲ. ನಾನು ಇದ್ರ ಬಗ್ಗೆ ಬಿ ಜೆ ಪಿಯವ್ರ ಕೈವಾಡ ಇದೆ ಅಂತಲೂ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಬಟ್ ಇದು ಬಿಸ್ನೆಸ್ ಕಾಂಪಿಟೇಷನ್ ಅನ್ನೋ ರೀತಿಯಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇದೆ. ಇದನ್ನು ಪೊಲೀಸ್ ಇಲಾಖೆ ಸಮರ್ಥವಾಗಿ ತನಿಖೆ ಮಾಡಿದ ತಕ್ಷಣ ಅದು ರಿಪೋರ್ಟ್ ಬರುತ್ತೆ. ಬಟ್ ಆದರೆ ಈ ಏನಿದೆ ಈ ಕಮ್ಯುನಲ್ ವಿಚಾರದಲ್ಲಿ ಬಹುಶಃ ಹಿಂದೆ ಅನೇಕ ಸನ್ನಿವೇಶಗಳಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಅಲ್ಲಲ್ಲೇ ಬೆಂಕಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನೀವು ಹೇಳೋಕ್ಕಾಗಲ್ಲ, ನಾನು ಹೇಳ್ತೀನಿ ಅಷ್ಟೇ. ಅದರಿಂದ ಪಾಪ ಬಿ ಜೆ ಪಿಯವ್ರಿಗೆ ಸ್ವಲ್ಪ ಸಮಾಧಾನವಾಗಿ 4 ವರ್ಷ 3 ತಿಂಗಳು ಇರೋಕ್ಕೆ ಹೇಳಿ. ನಾನು ಹೇಳ್ತೀನಿ ಸಿಕ್ಕಿದವ್ರಿಗೆ, ನಮ್ಮ ಸ್ನೇಹಿತರುಗಳಿಗೆಲ್ಲ ಹೆಚ್ಚು ಟೆನ್ಷನ್ ತಗೋಬೇಡಿ ಅಂತ. ಬಟ್ ಕೆಲಸ ಮಾಡೋಣ, ಒಂದಷ್ಟು ರಾಜ್ಯದ ಜನರ ಸಮಸ್ಯೆಗೆ ಸ್ಪಂದಿಸಿ ಬಗೆಹರಿಸ್ತಕ್ಕಂಥ